ಹೇಳಕ್ ಆಗೋದಿಲ್ಲ ಅಲ್ವಾ? ಅದಕ್ಕೆ ದಯವಿಟ್ಟು ನನಗೆ ನನ್ನ ಕೆಲಸನ ಮಾಡೋದಕ್ಕೆ ಬಿಡಿ. ನೋಡಿ, ಇನ್ಮುಂದೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದನೂ ಈ ರೀತಿಯಾದ ಮಿಸ್ಟೇಕ್ಸ್ ಆಗಬಾರ್ದು. ಅಕಸ್ಮಾತ್ ಆದ್ರೆ ಆನ್ ದ ಸ್ಪಾಟ್ ನಿಮ್ನೆಲ್ಲಾರನ್ನೂ ನನ್ನ ಮನೆಗೆ ಕಳಿಸ್ಬಿಡ್ತೀನಿ. ಮಿಸ್ಟೇಕ್ ಮನೆಯವರಿಂದ ಆದ್ರೂ ಸ್ಟಾಫ್ಸ್ ಇಂದ ಆದ್ರೂ ಮಿಸ್ಟೇಕೇ ಆಗುತ್ತೆ. ಸೊ ಎಲ್ರಿಗೂ ಸೇರಿಸಿ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ ಆದಿ, ಇನ್ನು 24 hours ಅಲ್ಲಿ ಯಾವ್ಯಾವ ರೈತರಿಗೆ ಎಕ್ಸ್ಟ್ರಾ ಪೇಮೆಂಟ್ ಹೋಗಿದ್ಯೋ ಅವ್ರಿಗೆಲ್ಲ ಕಾಲ್ ಮಾಡಿ ರೀಫಂಡ್ ಮಾಡೋದಿಕ್ಕೆ ಹೇಳಿ, ಅಥವಾ ನೆಕ್ಸ್ಟ್ ಪೇಮೆಂಟ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ. ಓಕೆ ಮೇಡಮ್. ಇದೇ ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಏನಾದ್ರೂ ಆದ್ರೆ ಈ ಕಾವೇರಿ ಇನ್ನೊಂದು ಮುಖನ ನೀವು ನೋಡ್ಬೇಕಾಗುತ್ತೆ. ಓಕೆ ಮೇಡಮ್. ಹೋಗಿ ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಕಾವೇರಿ ಇಂಡೈರೆಕ್ಟ್ ಆಗಿ ಎಲ್ಲರ ಮುಂದೆ ನಮ್ಗೆ ವಾರ್ನ್ ಮಾಡ್ತಾ ಇದ್ದಾಳೆ. ಅವಳ ಮಾತಲ್ಲಿ ಈ ಕಂಪನಿ ಸಿಒ ಅನ್ನೋ ದರ್ಪ ಇದೆ, ಪರಶುರಾಮನ ಹೆಂಡತಿ ಅನ್ನೋ ಜಂಬ ಇದೆ. ನಾವು ಆ ದರ್ಪನ ಮಣ್ಪಾಲ್ ಮಾಡಬೇಕು ಅಂತಾನೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಅದು ಯಾವುದು ವರ್ಕೌಟ್ ಆಗ್ತಿಲ್ವಲ್ಲ. ಇದು ಯಾವತ್ತೂ ವರ್ಕೌಟ್ ಆಗಲ್ಲ ರೀ. ಈ ಥರ ಕಿಚ್ಚಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ನಾವು ಯಾವಾಗಲೂ ಕಾವೇರಿಗೆ ತೊಂದರೆ ಕೊಡಕ್ಕೆ ಹೋಗೋದು. ಅವಳು ಸ್ಟಾಫ್ಗಳ ಮುಂದೆ ಸೂಪರ್ ವುಮನ್ ಆಗೋದು, ಆಮೇಲೆ ಅಪ್ಪನ ಮುಂದೆ ಸೂಪರ್ ಯಜಮಾನಿ ಆಗೋದು. ಇದೇ ಆಗೋಗಿದೆ. ನಾವ್ ಏನ್ ಮಾಡಿದ್ರು ಏನೂ ಯೂಸ್ ಇಲ್ಲ. ರೀ, ಸುಮ್ನೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಆಮೇಲೆ ನನಗೇನಾದ್ರೂ ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮ್ನೆ ಇರಿ. ಯಾಕೆ ಸರ್ ಸುಮ್ನೆ ನಿಂತಿದ್ದೀರಾ? ನಾನು ಯಾಕೆ ಈ ತರ ಮಾಡ್ದೆ ಅಂತ ಕೇಳ್ಬೇಕು ಅಂತ ಅನಿಸ್ತಾ ಇದ್ಯಾ? ಹೌದು ಕಾವೇರಿ, ಮಿಸ್ಟೇಕ್ ಮನೆಯವರದ್ದೇ ಆಗಿದ್ರು ನಿನ್ ಸ್ಟಾಫಿಗೆ ಬೈದಿದ್ದು ನನಗೇನೋ ಸರಿ ಕಾಣಿಸ್ಲಿಲ್ಲ. ಅದರಲ್ಲೂ ಆದಿಗೆ ಬೈದಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಸಂಸಾರದಲ್ಲಿ ಏನೇ ಆದ್ರೂ ಜಗಳ ಆಡಬಾರ್ದು, ಕಾನೂನನ್ನ ಜಾಸ್ತಿ ತಗೊಂಡು ಬರಬಾರ್ದು ಅಂತ ನೀನೇ ನನಗೆ ಬುದ್ಧಿ ಹೇಳಿದ್ದೆ. ಆದ್ರೆ ನೀನೀಗ ಏನ್ ಮಾಡಕ್ ಹೊರಟಿದ್ಯಾ ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಷ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮನ್ನ ದಡ್ರು ಅಂತಾರೆ ಕಾತಿ. ಅವಳ ಹಿಂದೆ ನಾವಿದೀವಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಮ್ಮನ್ನ ಡೈರೆಕ್ಟಾಗಿ ಬೈಯಕ್ಕಾಗದೆ ಇಂಡೈರೆಕ್ಟ್ ಆಗಿ ಆದಿ ಮತ್ತೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೈದಿದ್ದಾಳೆ. ಆ ಕಾವೇರಿ ಅವಳ ಬುದ್ಧಿವಂತಿಕೆನ ಅವಳು ತೋರಿಸಿದಾಳೆ. ನಾವು ನಮ್ಮ ಬುದ್ಧಿವಂತಿಕೆನ ತೋರಿಸ್ಬೇಕು. ಅವಳನ್ನು ಹೀಗೆ ಬಿಟ್ರೆ ಚಿಗುರಾಗಿ ಗಿಡವಾಗಿ ದೊಡ್ಡ ಮರವಾಗಿ ಬೆಳಿತಾಳೆ. ಅವಳ ಬೆಳವಣಿಗೆನ ತಡಿಬೇಕು, ಅವಳನ್ನ ಸೋಲಿಸ್ಬೇಕು. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ ಸರ್? ಇದನ್ನ ಮನೆಯವರೇ ಮಾಡಿದ್ದು ಅಂತ ನನಗೂ ಗೊತ್ತು. ಆದ್ರೆ ಡೈರೆಕ್ಟ್ ಆಗಿ ನಾನು ಅವ್ರಿಗೆ ಬೈದಿದ್ರೆ ಇದಿನ್ನೂ ದೊಡ್ಡದಾಗ್ತಿತ್ತು. ಅದಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋರ್ ತರ ಸ್ಟಾಫ್ಸಿಗೆ ಬೈಯೋ ತರ ಬೈದ್ರೆ ಅದು ಇಂಡೈರೆಕ್ಟ್ ಆಗಿ ಅವ್ರಿಗೂ ಹೇಳಿದ್ದೀವಿ ಅಂತ ಅರ್ಥ ಆಗಿ ಮುಂದೆ ಅವರು ಮತ್ತೆ ಸ್ಟಾಫ್ಸು ಎಲ್ಲರೂ ಕೇರ್ಫುಲ್ ಆಗಿರ್ತಾರೆ. ಅಕಸ್ಮಾತ್ ಮನೆಯವ್ರೇನಾದ್ರೂ ತಪ್ಪು ಮಾಡಿದ್ರೆ ಸ್ಟಾಫ್ ಸರಿ ಮಾಡ್ತಾರೆ. ಸ್ಟಾಫ್ ಏನಾದ್ರೂ ತಪ್ಪು ಮಾಡಿದ್ರೆ ಮನೆಯವರು ಅಯ್ಯೋ ಇದು ನಮ್ಮ ಮೇಲೆ ಬರುತ್ತೆ ಅಂತ ಅವ್ರು ಸರಿ ಮಾಡ್ತಾರೆ. ಒಟ್ನಲ್ಲಿ ನಮ್ ಕಂಪನಿ ಲಾಸ್ ಆಗೋದ್ರಿಂದ ತಪ್ಪತ್ತೆ. ಇದು ನನ್ನ ಪ್ಲಾನ್ ಸರ್. ಸೂಪರ್ ಕಾವೇರಿ, ನೈಸ್ ಪ್ಲಾನ್.